ತುಂಬಾ ವರ್ಷಗಳಿಂದ ಟ್ಯೂಷನ್ಗೆ ಹೋಗ್ತಿದ್ದಾರೆ. ಇನ್ಫ್ಯಾಕ್ಟ್ ಡೈಲಿ ಟ್ಯೂಷನ್ಗೆ ಹೋಗ್ತಿದ್ದಾರೆ, 2.5 hours ಸ್ಪೆಂಡ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಮಾರ್ಕ್ಸ್ ತುಂಬಾ ಕಮ್ಮಿ ಅಂತ. ಅವರಿಗೆ ಕಾನ್ಸೆಪ್ಟ್ಸೇ ಅರ್ಥ ಆಗ್ತಾ ಇಲ್ಲ. ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಬರೀ ಮಗಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮೇನ್ ರೀಸನ್ ನಾ ಹೇಳ್ದಂಗೆ ಗ್ರಾಮರ್ ವೀಕ್ ಇರುತ್ತೆ, ಸೆಂಟೆನ್ಸ್ ಫಾರ್ಮೇಶನ್ ತುಂಬಾನೇ ಕಷ್ಟ ಆಗಿರುತ್ತೆ ಅವರಿಗೆ. ಗ್ರಾಮರ್ ಇಲ್ಲ ಅಂದ್ರೆ ಸೆಂಟೆನ್ಸ್ ಫಾರ್ಮೇಶನ್ ಆಗಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನ್ ಗೊತ್ತಾ, ಆನ್ಸರ್ ಬರೆಯೋ ಫಾರ್ಮ್ಯಾಟು ತುಂಬಾ ಇಂಪಾರ್ಟೆಂಟ್. ಇವಾಗ ಒಂದು ಸ್ಟೋರಿ ಇರುತ್ತೆ, ಆ ಸ್ಟೋರಿಲಿ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಒಂದು ಕಾಡ್ ಇರುತ್ತೆ, ಆ ಕಾಡಲ್ಲಿ ಪ್ರಾಣಿ ಇರುತ್ತೆ, ಆ ಪ್ರಾಣಿ ಎಲ್ಲಿಗೋ ಹೋಯ್ತು, ಆಮೇಲೆ ಏನೋ ತಿಂತು ಅಂತ ಹೇಳ್ತೀವಲ್ವಾ. ಆದ್ರೆ ಇವ್ರ ಹಂಗ್ ಬರೆಯಲ್ಲ. ಫಸ್ಟ್ ಏನೋ ತಿಂತು, ಆಮೇಲೆ ಕಾಡು, ಆಮೇಲೆ ಪ್ರಾಣಿ ಬಗ್ಗೆ ಹೇಳ್ತಾರೆ. ಸೊ ಅದು ಸೀಕ್ವೆನ್ಷಿಯಲ್ ಆಗಿ ಇಲ್ಲ, ಅದು ಲೈಫ್ ಸೆಟಲ್ ಆಗುತ್ತೆ. ಆ ತರ ಸ್ಕಿಲ್ ಇದು. ಗ್ರಾಮರ್ ಮೇನ್ ಆಗಿ ಅವ್ರಿಗೆ ಸ್ಕೂಲ್, ನೀವ್ ಹೇಳ್ತೀರಾ ಸ್ಕೂಲೆಲ್ಲ ಗ್ರಾಮರ್ ಕಲ್ತಿರ್ತಾರೆ ಅಂತ, ಬಟ್ ಐ ಬೆಟ್ ಯು ನಾನು ಏನೇ ಕೇಳಿದ್ರು, ಇವನ್ ಇನ್ಫ್ಯಾಕ್ಟ್ ನೌನ್ನ ಕೇಳಿದ್ರು ಅವ್ರಿಗೆ ಹೇಳಕ್ ಬರಲ್ಲ. ಅವ್ರು ಅದನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಕಲ್ತಿರಲ್ಲ. ಸೊ ಅದಕ್ಕೆಲ್ಲ ಸೊಲ್ಯೂಷನ್ ಅಂದ್ರೆ ಗ್ರಾಮರ್ ಮತ್ತೆ ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸಸ್ ವೆರಿ ಇಂಪಾರ್ಟೆಂಟ್. ಇದರಿಂದ ಏನಾಗುತ್ತೆ ಅಂತ ನೀವು ಕೇಳಿದ್ರೆ, ಗ್ರಾಮರ್ ಇಂಪ್ರೂವ್ ಆಗುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಸೆಂಟೆನ್ಸ್ ಫಾರ್ಮೇಶನ್ ಈಸಿ ಆಗುತ್ತೆ, ಮಗಪ್ ಮಾಡೋದಿಲ್ಲ, ಆನ್ಸರ್ಸ್ ನ ಈಸಿಯಾಗಿ ಬರಿಬಹುದು. ಅವ್ರಿಗೆ ಏನೇ ಓದಿದ್ರು ಅವ್ರಿಗೆ ಕಾನ್ಸೆಪ್ಟ್ಸ್ ಅವರೇ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಬರುತ್ತೆ.